Namaste. Subject Basic Electronics Engineering. Module Digital Electronics Fundamentals. Article number 7.11 NAND to NAND Implementation. Example 7.11.4 Implement XOR gate using only NAND gates. So XOR gate anta ಹೇಳಿದ್ರೆ so 2 input XOR gate. So A is the input, B is also input. So there are 2 input XOR gate. Y anta ಹೇಳಿದ್ರೆ output. Okay. XOR gate the expressions ಏನು ಅಂತ ಹೇಳಿದ್ರೆ A B bar plus A bar B ಅಂತ. So A B bar plus A bar B. Okay. ಫಸ್ಟ್ ಇವಾಗ ಏನು ಮಾಡಬೇಕು, ಎ ಬಿ ಇದು ಫಸ್ಟ್ ಟರ್ಮ್ ಇದೆಯಲ್ಲ, ಸೊ ದಿಸ್ ಇಸ್ ಪ್ರಾಡಕ್ಟ್. ಸೊ ಪ್ರಾಡಕ್ಟನ್ನು ನಾವು ಆ್ಯಂಡ್ ಗೇಟ್ ಯೂಸ್ ಮಾಡಬೇಕಾಗತ್ತೆ. ಸೊ ಎ ಬಿ ಬಾರ್, ನೆಕ್ಸ್ಟ್ ಎ ಬಾರ್ ಬಿ ಅಂತ ಇದೆ, ಅದು ಕೂಡ ಆ್ಯಂಡ್ ಗೇಟೆ, ಅಂದರೆ ಪ್ರಾಡಕ್ಟ್ ಇರೋದೆಲ್ಲ ಆ್ಯಂಡ್ ಗೇಟ್ ಆಗುತ್ತೆ. ಎ ಬಾರ್ ಬಿ. ಸೊ ನೆಕ್ಸ್ಟ್ ಇದು ಆ್ಯಡ್ ಆಗಬೇಕು, ಗೊತ್ತಾಯ್ತಲ್ಲ. ಆ್ಯಡ್ ಅಂತ ಹೇಳಿದ್ರೆ ಆರ್ ಗೇಟ್ ಯೂಸ್ ಮಾಡ್ತೀವಿ. ಅಡಿಷನ್ ಮಾಡಬೇಕಾದ್ರೆ ಆರ್ ಗೇಟ್, ಮಲ್ಟಿಪ್ಲಿಕೇಷನಿಗೆ ಆ್ಯಂಡ್ ಗೇಟ್, ಫಾರ್ ಪ್ರಾಡಕ್ಟಿಗೆ ಆ್ಯಂಡ್ ಗೇಟ್, ಫಾರ್ ಸಮ್ ಅದಕ್ಕೆ ಆರ್ ಗೇಟ್. ಸೊ ಆ್ಯಂಡ್ ಆರ್ ಲಾಜಿಕ್ ಆಯ್ತಿದ್ದು. ಸೊ ದಿಸ್ ಈಸ್ ವೈ, ಗೊತ್ತಾಯ್ತಲ್ಲ. ಈಗ ಇದಕ್ಕೇ ನ್ಯಾಂಡ್ ಗೇಟ್ ಯೂಸ್ ಮಾಡಬೇಕು. ಸೊ ದಿಸ್ ಈಸ್ ಆ್ಯಂಡ್, ಇದು ಆರ್, ಆ್ಯಂಡ್ ಆರ್ ಲಾಜಿಕ್. ಸೊ ಈಗ ನ್ಯಾಂಡ್ ಗೇಟ್ ಯೂಸ್ ಮಾಡೋಣ ಇದಕ್ಕೆ. ಫಸ್ಟ್ ಲೆವೆಲಿಗೆ ನ್ಯಾಂಡ್ ಗೇಟ್ ಯೂಸ್ ಮಾಡಿರೋದು. ಸೊ ದಿಸ್ ಒನ್ ಈಸ್ ಎ ಆ್ಯಂಡ್ ದಿಸ್ ಇಸ್ ಬಿ ಬಾರ್. ನೆಕ್ಸ್ಟ್ ಅನದರ್ ನ್ಯಾಂಡ್ ಗೇಟ್. ಸೊ ದಿಸ್ ಈಸ್ ಎ ಬಾರ್ ಆ್ಯಂಡ್ ದಿಸ್ ಒನ್ ಈಸ್ ಬಿ. ಸೊ ಔಟ್ಪುಟ್ ಈಸ್ A B bar whole bar, and here A bar B whole bar. ಓಕೆ, ಮತ್ತೆ ಸೆಕೆಂಡ್ ಲೆವೆಲಲ್ಲಿ ಏನು ಮಾಡಬೇಕು, ಮತ್ತೆ ನ್ಯಾಂಡ್ ಗೇಟ್ ಯೂಸ್ ಮಾಡಬೇಕು. ಸೊ ಫಸ್ಟ್ ಲೆವೆಲ್ ಔಟ್ಪುಟ್ ಈಸ್ ಕನೆಕ್ಟೆಡ್ ಟು ದಿ ಸೆಕೆಂಡ್ ಲೆವೆಲ್ ಆಫ್ ದಿ ನ್ಯಾಂಡ್ ಗೇಟ್ದು ಇನ್ಪುಟ್ಟಿಗೆ. ಫಸ್ಟ್ ಲೆವೆಲ್ ನ್ಯಾಂಡ್ ಗೇಟ್ ಔಟ್ಪುಟ್ ಈಸ್ ಕನೆಕ್ಟೆಡ್ ಟು ದಿ ಸೆಕೆಂಡ್ ಲೆವೆಲ್ ನ್ಯಾಂಡ್ ಗೇಟ್ ಆಫ್ ದಿ ಇನ್ಪುಟ್ಟಿಗೆ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ, ಸೊ ವೈ ಈಕ್ವಲ್ ಟು ಎ ಬಿ ಬಾರ್ ಹೋಲ್ ಬಾರ್, ಮತ್ತು ಇದು ಪ್ರಾಡಕ್ಟ್ ಅಲ್ವಾ, ಮತ್ತು ಪ್ರಾಡಕ್ಟ್ಗೆ ಆ್ಯಂಡ್ ಯೂಸ್ ಮಾಡಬೇಕು. ಡಾಟ್ ಎ ಬಾರ್ ಬಿ ಕಾಂಪ್ಲಿಮೆಂಟ್, ಮತ್ತಿಲ್ಲಿ ಕಾಂಪ್ಲಿಮೆಂಟ್ ಇದೆಯಲ್ಲ ಹೋಲ್ ಕಾಂಪ್ಲಿಮೆಂಟ್, ಅದನ್ನು ಇಲ್ಲಿ ಹಾಕಬೇಕು. ಸಿಂಪ್ಲಿಫೈ ಮಾಡಿದರೆ y ಈಕ್ವಲ್ ಟು ಎ ಬಿ ಬಾರ್ ಹೋಲ್ ಬಾರ್, ಮತ್ತು ಇಲ್ಲಿ ಮೇಲೆ ಬಾರ್ ಇದೆಯಲ್ಲ ಆ ಬಾರ್. ಸೊ ಡಿಮಾರ್ಗನ್ ಸಪ್ಲೈ ಮಾಡ್ತಾ ಇರೋದು. ಡಾಟ್ ಇದ್ದರೆ ಏನಾಗುತ್ತೆ, ಅಂದರೆ ಪ್ರಾಡಕ್ಟ್ ಇದ್ದರೆ ಆ್ಯಂಡ್ ಇದ್ದರೆ ಆರ್ ಮಾಡಬೇಕು. ಸೊ ಎ ಬಾರ್ ಬಿ ಮತ್ತು ಈ ಕಾಂಪ್ಲಿಮೆಂಟ್ ಇದೆಯಲ್ಲ ಅದನ್ನು ಹಾಕಬೇಕು, ಮತ್ತು ಮೇಲ್ ಕಾಂಪ್ಲಿಮೆಂಟ್ ಇದೆಯಲ್ಲ ಅದು. ಸೊ ಈಗ ಡಬಲ್ ಕಾಂಪ್ಲಿಮೆಂಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಎ ಬಿ ಬಾರ್ ಪ್ಲಸ್ ಇಲ್ಲೂ ಅಷ್ಟೇ ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗಿ ಎ ಬಾರ್ ಬಿ. ಸೊ ವೈ ಈಕ್ವಲ್ ಟು ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ. ಸೊ ಇವಾಗ ಫುಲ್ ನ್ಯಾಂಡ್ ಗೇಟೇ ಯೂಸ್ ಮಾಡಬೇಕಲ್ಲ, ಬಿ ಬಾರ್ ಮತ್ತು ಎ ಬಾರ್ಗೂ ಕೂಡ ನಾವು ನ್ಯಾಂಡ್ ಗೇಟೇ ಯೂಸ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು, ದಿಸ್ ಈಸ್ ಎ ಆ್ಯಂಡ್ ಬಿ ಬಾರಿಗೆ, ಬಿ ಇದೆಯಲ್ಲ ಬಿ ಬಾರಿಗೆ ಏನು ಮಾಡಬೇಕು, ನ್ಯಾಂಡ್ ಗೇಟ್ 2 ಇನ್ಪುಟ್ ನ್ಯಾಂಡ್ ಗೇಟನ್ನು ಶಾರ್ಟ್ ಮಾಡಬೇಕು. 2 ಇನ್ಪುಟ್ಟನ್ನು ಶಾರ್ಟ್ ಮಾಡಿ ಒಂದು ಸಿಂಗಲ್ ಇನ್ಪುಟ್ ಬಿಗೆ ಕನೆಕ್ಟ್ ಮಾಡಬೇಕು. ಸೊ ದಿಸ್ ಈಸ್ ಬಿ ಬಾರ್ ಆಗುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿಂದ ಏನು ಮಾಡಬೇಕು, ಮತ್ತು ನ್ಯಾಂಡ್ ಗೇಟಿಗೆ ಕನೆಕ್ಟ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, ಇದು ಎ ಮತ್ತಿದು ಬಿ ಬಾರ್ ಪ್ರಾಡಕ್ಟ್ ಆಗಿದೆ ಇವಾಗ, ಮತ್ತಿಲ್ಲಿ ಕಾಂಪ್ಲಿಮೆಂಟ್ ಇದೆಯಲ್ಲ ಬಬಲ್ ಇದೆ, ಹಾಗಾಗಿ ಮೇಲ್ ಕಾಂಪ್ಲಿಮೆಂಟ್ ಬರೀಬೇಕು. ಓಕೆ, ಸೊ ಎ ಬಿ ಬಾರ್ ಕಾಂಪ್ಲಿಮೆಂಟ್ ಆಯಿತು.
ನೆಕ್ಸ್ಟ್ ಈಸ್ ಎ ಬಾರ್ ಬಿ. ಎ ಬಾರ್ ಬಿ ಅಂತ ಹೇಳಿದ್ರೆ, ಸೊ 2 ಇನ್ಪುಟ್ ನ್ಯಾಂಡ್ ಗೇಟ್ ಇದೆಯಲ್ಲ, ಸೊ 2 ಇನ್ಪುಟನ್ನು ಶಾರ್ಟ್ ಮಾಡಬೇಕು. 2 ಇನ್ಪುಟ್ ನ್ಯಾಂಡ್ ಗೇಟನ್ನು ಶಾರ್ಟ್ ಮಾಡಿ ಎ ಅಂತ ಹೇಳಿದ್ರೆ ಇದು ಎ ಬಾರ್ ಆಗುತ್ತೆ. ಸೊ ದಿಸ್ ಈಸ್ ಬಿ. ಇವಾಗ ಇದನ್ನು ನ್ಯಾಂಡ್ ಗೇಟಿಗೆ ಕನೆಕ್ಟ್ ಮಾಡಬೇಕು. ಸೊ ಇದು ಏನೇ ಆಯಿತು, ಎ, ಇದು ಬಿ, ಎ ಬಾರ್ ಬಿ, ಎ ಬಾರ್ ಬಿ, ಮತ್ತು ಇಲ್ಲಿ ಬಬಲ್ ಇರೋದ್ರಿಂದ ಕಾಂಪ್ಲಿಮೆಂಟ್. ಮತ್ತೆ ಏನು ಮಾಡಬೇಕಿಲ್ಲಿ, ಇದೆರಡು ಕನೆಕ್ಟ್ ಆಗಬೇಕಲ್ಲ, ಮತ್ತು ಯೂಸಿಂಗ್ ನ್ಯಾಂಡ್ ಗೇಟ್. ಸೊ ಇದು ಇವಾಗ ಎ ಬಿ ಬಾರ್ ಕಾಂಪ್ಲಿಮೆಂಟ್ ಆಗಿದೆ ಇದು, ಆಯಿತಾ. ಆ್ಯಂಡ್ ಗೇಟ್ ಇರೋದ್ರಿಂದ ಅದು ಪ್ರಾಡಕ್ಟ್ ಆಗಬೇಕು. ಪ್ರಾಡಕ್ಟ್ ಅಂತ ಹೇಳಿದ್ರೆ ಎ ಬಾರ್ ಬಿ ಹೋಲ್ ಬಾರ್. ಇಲ್ಲಿ ಮತ್ತೆ ಬಬಲ್ ಇದೆ, ಆಗ ಆ್ಯಂಡ್ ಇರೋದು ಬಬಲ್ ಕನೆಕ್ಟ್ ಮಾಡಿದರೆ ಸೊ ನ್ಯಾಂಡ್ ಆಗುತ್ತೆ. ಬಬಲ್ ಇರೋದ್ರಿಂದ ಮೇಲೆ ಕಾಂಪ್ಲಿಮೆಂಟ್ ಬರಿಬೇಕು. ಸೊ ದಿಸ್ ಈಸ್ ಔಟ್ಪುಟ್ ವೈ. ವೈ ಇದು, ಸೊ ವೈ ಈಕ್ವಲ್ ಟು ದಿಸ್ ಒನ್. ಸೊ ಸಿಂಪ್ಲಿಫೈ ಮಾಡಿದರೆ ಫೈನಲ್ ಆಗಿ ವೈ ಈಕ್ವಲ್ ಟು ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ಸೊ ಫಸ್ಟ್ ಆ್ಯಂಡ್ ಆರ್ ಲಾಜಿಕ್, ನೆಕ್ಸ್ಟ್ ನ್ಯಾಂಡ್ ಕನೆಕ್ಷನ್, ನ್ಯಾಂಡ್ ಟು ನ್ಯಾಂಡ್ ಇಂಪ್ಲಿಮೆಂಟೇಷನ್. ಇಲ್ಲಿ ಬಾರ್ ಎ ಬಾರ್ ಅಂತ ಇದೆಯಲ್ಲ, ಬಿ ಬಾರ್ ಎ ಬಾರ್, ಅದಕ್ಕೆ ನ್ಯಾಂಡ್ ಗೇಟ್ ಸಿಂಗಲ್ ಇನ್ಪುಟ್ ಮಾಡ್ತಾ ಇರೋದು. 2 ಇನ್ಪುಟನ್ನು ಸಿಂಗಲ್ ಇನ್ಪುಟ್, 2 ಇನ್ಪುಟ್ ಇಸ್ ಶಾರ್ಟ್ ಮಾಡಿ ಸಿಂಗಲ್ ಇನ್ಪುಟ್ ಮಾಡೋದು. ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಫೈನಲ್ ರಿಯಲೈಸೇಷನ್ ಆರ್ ಇಂಪ್ಲಿಮೆಂಟೇಷನ್. ಓಕೆ, ಒಂದ್ಸಲ ಬುಕ್ಕಲ್ಲಿ ನೋಡ್ಕೊಳ್ಳಿ. ದಿ ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ಎಕ್ಸ್ ಆರ್ ಗೇಟ್ ಈಸ್ ವೈ ಈಕ್ವಲ್ ಟು ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ಎಕ್ಸ್ ಆರ್ ಗೇಟ್ದು. ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್, ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ಎಕ್ಸ್ ಆರ್ ಗೇಟ್ದು. ಸೊ ದಿಸ್ ಈಸ್ ಆ್ಯಂಡ್ ಗೇಟ್, ದಿಸ್ ಈಸ್ ಆರ್ ಗೇಟ್. ಫಸ್ಟ್ ಟರ್ಮ್ ಈಸ್ ಆ್ಯಂಡ್ ಅಲ್ವಾ, ಹಾಗಾಗಿ ಆ್ಯಂಡ್ ಬರಿಬೇಕು, ಆ್ಯಂಡ್ ಗೇಟ್ ಯೂಸ್ ಮಾಡಬೇಕು. 2 ಲಿಟ್ರಲ್ಸ್ ಇದೆ, ಸೊ 2 ಲಿಟ್ರಲ್ಸಿಗೆ 2 ಇನ್ಪುಟ್ಸ್. ಸೆಕೆಂಡ್ ಟರ್ಮಲ್ಲಿ 2 ಲಿಟ್ರಲ್ಸ್ ಆರ್ ದೇರ್, ಸೊ ದೇರ್ ಆರ್ 2 ಲಿಟ್ರಲ್ಸ್ ಬರಿಬೇಕು, 2 ಇನ್ಪುಟ್ ಆ್ಯಂಡ್ ಗೇಟ್. ಸೊ 2 ಇನ್ಪುಟ್ ಆ್ಯಂಡ್ ಗೇಟ್ ಯೂಸ್ ಮಾಡಿರೋದು. ಅಗೇನ್ ಇಲ್ಲಿ ಪ್ಲಸ್ ಅಂದರೆ ಅಡಿಷನ್ ಮಾಡಬೇಕು, ಸಮ್ ಮಾಡಬೇಕು. ಇದೆರಡನ್ನು ಅಂದರೆ ಔಟ್ಪುಟ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಆಗ ಆರ್ ಗೇಟ್ ಯೂಸ್ ಮಾಡ್ತೀವಿ. ಸೊ ವೈ ಈಕ್ವಲ್ ಟು ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ. Okay, so we can implement AND OR logic by using NAND logic. ಇದು ಫಿಗರ್ ಬಿ. ಸೊ AND OR ಲಾಜಿಕ್ ಇಂದ ನಾವು NAND ಲಾಜಿಕ್ ಅನ್ನು ಯೂಸ್ ಮಾಡಿರೋದು. ಬಟ್ ಇಲ್ಲಿ ದಿಸ್ ಬಿ ಬಾರ್ ಲಿಟ್ರಲ್ ಇದೆಯಲ್ಲ, ಅದನ್ನು NAND ಗೇಟ್ ಹೀಗೆ ಯೂಸ್ ಮಾಡಬೇಕು, ಬಿ ಬಾರ್. ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ದಿ ಫೈನಲ್ ಲಾಜಿಕ್ ಡಯಾಗ್ರಾಮ್. So this is the logic diagram, final logic diagram, X OR gate. Okay, thank you so much.